ರೈತ ಬಾಂಧವರೇ ನಮಸ್ಕಾರ. ಧಾರವಾಡ ಜಿಲ್ಲಾ ಮಾದನಬಾವಿ ಗ್ರಾಮದೊಳಗಡೆ ನಮ್ಮ ನರ್ಸರ್ ಕಂಪನಿದ ಪೆಟ್ವೇಟ್ ಶಾಂಪೂ ಕೊಟ್ಟಿದ್ವಿ ನಾವು ಉಣ್ಣಿಗೆ. ದನಗಳಿಗೆ ಉಣ್ಣಿ ಏನಾಗ್ತಾವಲ್ಲ ಉಣ್ಣಿಗೆ ಶಾಂಪೂ ಕೊಟ್ಟಿದ್ವಿ. ಏನ್ ರಿಸಲ್ಟ್ ಐತಿ, ಆಮೇಲೆ ಹೆಂಗ್ ಯೂಸ್ ಮಾಡಿದ್ರು ಅನ್ನೋದು, ಮೊದಲು ಯಾವ ಪ್ರಮಾಣದೊಳಗೆ ಉಣ್ಣಿದ್ದು ಅವ್ರಿಗೆ, ಮೊದಲು ಉಣ್ಣಿ ತೆಗಿಯಾಕಂತ ಅವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ರೈತರನ್ನ ಮಾತಾಡ ರೈತರಿಗೆ ಕೇಳೋಣ. ಸರ ನಮ್ಮ ಹೆಸರು ಸಿದ್ದಪ್ಪ ಮಲ್ಲಪ್ಪ ಗೌಡ ಅಂತೀವಿ. ಸಾಕಿನ ಮಾಡಿದ್ವಿ ನಮ್ದು. ಹಾ ರೀ ಸರ ಇದು ಉಂಡಿ ಅಂತ ಅಪ್ಪು ದನಗಳು ಭಾಳ ಇದ್ವು ನಮಗೆ. ಹಾ ಭಾಳ ಅಂದ್ರೆ ಭಾಳ ರೀ, ಭಾಳ ಎಲ್ಲ ಥರ ಎಣ್ಣೆ ಹೊಡೆದವ್ರು. ಮತ್ತೆ ಕಳ್ನಾಸ್ಕ್ ಬಂತು, ಬದ್ನಿ ಗಿಡ ಕೊಡಿದು ಬಂತು, ಎಲ್ಲ ಕೊಡೋದು ಕಾಸು ಆದ್ರಿ. ತಲೆ ಕೆಟ್ರಿ ಒಟ್ಟೆ ನಾವು ಏನು ಮಾಡ್ಬೇಕು ಅನ್ನೋದು ಎಲ್ಲ ಮಾಡ್ಕೊಬಿಟ್ರಿ. ಟಿಕ್ಟ್ಯಾಕ್ ಹಚ್ತಿದ್ರಿ ಸರ್. ಟಿಕ್ಟ್ಯಾಕ್ ಬರೀ 15 ದಿವ್ಸಕ್ಕೆ ಒಮ್ಮೆ ಹೋಗೋದು, ಮತ್ತೆ 15 ದಿವ್ಸಕ್ಕೆ ಮತ್ತೆ ಹಚ್ಚೋದು, ಮತ್ತು ಬರ್ತಿದ್ದು ಮತ್ತು ಬರೋದ್ರಿ. ಹಾ ಇದನ್ನ ಹಚ್ಚಂತ ಯಾಕಂದ್ರೆ ಈಗ 15 ದಿವಸ ಅದನ್ನ ಹಚ್ಚಿರಿ, ಈಗ ಒಂದು ಮುಂದಿಲ್ರಿ ಪೂರ. ಇದನ್ನ ಹಚ್ಚಾಕ ನಾವ್ ಯಾವ್ದೇ ತರ ಬಾಯ್ಕಲ್ಲಿ ಅದು ಹಾಕ್ಬೇಡ್ರಿ, ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ಏನ್ ಹಾಕಿ ಅವತ್ತ ಕಟ್ಟಿದ ಒಂದು ತಾಸು ಮಾತಾಡಿ ಕಟ್ಟಿನ ದನಗಳು ಬಳಿ ಕೊಡ್ಸೋದು. ಮಳೆ ಆಗ ಮಳೆಯಾಗ ಮತ್ತೆ ಹಚ್ಚಿನ್ರಿ, ಮತ್ತೆ ಮಳೆಯಾಗ ಇಲ್ಲಿ ಹೊರ ಕಟ್ಟೋದ್ರಿ. ನೀವೇನು ಬೈಕಲ್ಲಿ ಏನು ಹಾಕಕ್ ಕೊಡ್ರಿ, ಅದಕ್ಕೆ ನಾನು ಮತ್ತೊಬ್ರು ನಮ್ಮ ಡಾಕ್ಟರ್ ಇದ್ರಿ, ಅವ್ರು ಕೇಳಿ ಹಚ್ಚಿನಿ. ಅವರು ಏನಂದ್ರೆ ಹಚ್ಚ ಇದು ನೋಡುವಂತ ಅವ್ರು ಚಲೋ ಇತ್ತು, ಚಲೋ ಐತಿ, ನೀ ಹಚ್ಚು ಮತ್ತೆ ನಮ್ಮ ಮಂದಿ ಬೇಕಾದ್ರೆ ಹತ್ತಂತ ಅವ್ರು ಇನ್ನು ನಮ್ಗೆ ಚಲೋ ಅನ್ಸೈತಿ ನೋಡಿ ಸರ್. ಒಳ್ಳೇದೈತೆ, ರೈತ ಎಲ್ಲ ಬಳಸಬಹುದು, ಇದರಿಂದ ಬೆನಿಫಿಟ್ ಚಲೋ ಐತಿ ರೈತರಿಗೆ. ಆಮೇಲೆ ದನಗಳು ಆರೋಗ್ಯನೂ ಕಾಪಾಡತೈತಿ, ಏನು ಮತ್ತೆ ಒಂದಾರ ಉಣ್ಣಿ ನೋಡ್ರಲ್ಲ, ನೀವು ಗ್ರೇಡ್ಸ್ ನೋಡ್ರಲ್ಲ, ಅಗ್ದಿ ಫಸ್ಟ್ ಕ್ಲಾಸ್ ಏನಿಲ್ಲ, ಚಲೋ ಐತಿ ನೋಡ್ರಿ.